ಭಾರತ ವಿಶ್ವಗುರು ಆಗಲು ಅಸಾಧ್ಯ. ಆದರೆ ಈ ವಾಸ್ತವವನ್ನು ಬದಲಿಸಲು ನಾವು ಬರೀ ಒಂದೇ ಗುಂಪು, ಒಂದೇ ಜಾತಿ, ಒಂದೇ ಸಮಾಜಿನ ನಿರ್ಮೂಲನೆಯಿಂದ ಖಂಡಿತ ಸಾಧ್ಯ. 2014ದಿಂದ ನಮ್ಗೆ ವಿಶ್ವಗುರು, ವಿಶ್ವಶಕ್ತಿ, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಪ್ರಗತಿ, ಅಭಿವೃದ್ಧಿ, ದೇಶಭಕ್ತಿ ಅಂತ ಟೊಳ್ಳು ವಾದಗಳು ಹೇಳ್ಕೊಂಡೇ ಇದ್ದಾರೆ. ಆದರೆ ಆ ಸರ್ಕಾರ, ಆ ಪಕ್ಷ 11 ವರ್ಷದ ಕಾಲ ಇವೆಲ್ಲ ದೊಡ್ಡ ದೊಡ್ಡ ವಾದಗಳನ್ನು ಪೂರ್ಣಿಸಲು ಬೇಕಾದಷ್ಟು ಸಮಯ ಕೊಟ್ಟಿದ್ದೀವಿ. ಆದರೆ ಏನಾಯಿತು? ಏನೂ ಇಲ್ಲ. ದೇಶವನ್ನು ಇನ್ನೂ ನರಕಕ್ಕೆ ತಳ್ಳಿದ್ದಾರೆ. ಈ 11 ವರ್ಷದಲ್ಲಿ ಯಾವುದೇ ಜಾತಿ, ಜನರು, ಆರ್ಥಿಕ ವರ್ಗ, ಧರ್ಮ ಯಾರಿಗೂ ಲಾಭ ಆಗಿಲ್ಲ. ನಾವು ಧೀರವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಈ ಪಕ್ಷ ಮೊದಲಿನ ಕಾಂಗ್ರೆಸ್ ಸರ್ಕಾರದಿಂದ ಬೇರೆ ಅಲ್ಲ, ವ್ಯತ್ಯಾಸ ಇಲ್ಲ. ಮತ್ತು ಮೀಡಿಯಾ ತೋರಿಸಿದ ಹಾಗೆ ಬಿಳಿ ಗಡ್ಡ ಇಟ್ಟಿವನು ಒಂದು ಶಕ್ತಿಶಾಲಿ ನಾಯಕನಲ್ಲ, ಒಂದು ದುಷ್ಟ ಅಸತ್ಯ ಪ್ರವಾದಿ. ಕೆಲವರು ನಂಬ್ತಾರೆ ಇದು ಹಿಂದೂದವರ ಪಕ್ಷ, ಇದು ದೇಶಭಕ್ತಿ ಪಕ್ಷ. ಆದರೆ ಇದು ಖಂಡನೀಯ ಅಸತ್ಯ. ಇದು ನಿಜವಾದ ಹಿಂದೂ ಪಕ್ಷವಿದ್ದರೆ ಯಾಕೆ ಮಣಿಪುರಿನಲ್ಲಿ ಅಲ್ಲಿನ ಜನರು ನಾಗರಿಕ ಯುದ್ಧ ಬೆಂಕಿನಲ್ಲಿ ಸುಟ್ಟಲು ತ್ಯಾಜಿಸಿದ್ರು? ಇವರೆಲ್ಲ ಹಿಂದೂಗಳು. ಅದು ನಿಜವಾದ ಹಿಂದೂ ಪಕ್ಷವಿದ್ದರೆ ಯಾಕೆ ಈಗಷ್ಟೇ ನಮ್ಮ ದೇಶದ ಹಿಂಭಾಗದಲ್ಲಿರುವ ಚಿಕ್ಕ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹಿಂಸೆಗೆ ಮೊಟ್ಟೆ ಇಡ್ತವ್ರೆ? ನಿಜವಾದ ಹಿಂದೂ ಪಕ್ಷವಿದ್ದರೆ ತಾಲಿಬಾನ್ ಅಫ್ಘಾನಿಸ್ತಾನಿನ ಹಿಂದೂಗಳನ್ನು ಕೊಲ್ದು ಓಡಿಸಿದಾಗ ಏನಪ್ಪ ಮಾಡ್ತಿದ್ರು ಆ ಹಿಂದೂಗಳ ಪಕ್ಷ? ಏನು ಅವರ ಉತ್ತರ? ನಾನು ಹೇಳ್ತೀನಿ ಏನಂತ. ಸೋಷಿಯಲ್ ಮೀಡಿಯಾನಲ್ಲಿ ಜೈಶಂಕರ್ದು ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿದೆ. ತಾಲಿಬಾನ್ ಭಾರತ ಈಗ ಚಡ್ಡಿ ದೋಸ್ತ್ ಆಗಿದ್ದಾರೆ ಅಂತ ಬೆಂಬಿಸುತ್ತಾರೆ. ನಿಜವಾದ ದೇಶಭಕ್ತಿ ಪಕ್ಷ ಭಾರತನನ್ನು ತಾಕತ್ತು ಮಾಡಿದ್ರೆ ಆ ಅತಿ ಅಪಮಾನಕಾರ ಪಹಲ್ಗಾಮ್ ಆಕ್ರಮಣ ಯಾಕಾಯಿತು? ಮತ್ತು ನಮ್ಮ ಸ್ವಂತ ರಾಜಧಾನಿಯಲ್ಲಿ ಇತ್ತೀಚಿನಲ್ಲಿ ನಡೆದ ಘೋರದ ಕಾರ್ ಬಾಂಬ್ ಟೆರರಿಸ್ಟ್ ಸ್ಫೋಟ ಪ್ರಪಂಚದ ಎಲ್ಲ ಭಾರತೀಯರ ಸ್ವಾಭಿಮಾನಕ್ಕೆ ಒಂದು ದೊಡ್ಡ ಅಪಮಾನ. ಇದು ಒಂದು ದೇಶಭಕ್ತಿ ಅಥವಾ ಹಿಂದೂಗಳ ಪಕ್ಷ ಖಂಡಿತ ಅಲ್ಲ. ಆದರೆ ಇದು ಒಂದೇ ಗುಂಪಿನ ಲಾಭಕ್ಕೆ ಪಕ್ಷ. ಭಾರತ ನಿಜವಾಗ್ಲೂ ವಿಶ್ವಗುರುವಾಗಲು ಆ ಗುಂಪುವನ್ನು ನಿರ್ಮೂಲನೆ ಮಾಡಲು ಅಗತ್ಯ. ನಾವೆಲ್ಲರೂ ಒಂದು ಏಕವಾದ ತೀರ್ಮಾನಕ್ಕೆ ಬರಬೇಕು. ಆ ದೇಶವನ್ನು ಅಭಿವೃದ್ಧಿ, ಶಕ್ತಿ, ಪ್ರಗತಿ ದಾರಿಯಲ್ಲಿರುವ ಅಡಚಣೆ ಈ ಗುಂಪು. ನಾವೆಲ್ಲರೂ ಒಂದು ಏಕವಾದ ತೀರ್ಮಾನಕ್ಕೆ ಬರಬೇಕು. ದೇಶದ ಎಲ್ಲ ಪಕ್ಷಗಳು ಬರೀ ಒಂದೇ ಗುಂಪಿನ ಲಾಭಕ್ಕೆ ಕೆಲಸ ಮಾಡ್ತಿದ್ದಾರೆ ಮತ್ತು ಎಲ್ಲ ಸಮಸ್ಯೆಗಳು, ನಿರುದ್ಯೋಗ, ಲಕ್ಷಾಂತರ ಕೋಟಿಗಳ ಸಾಲ, ಶ್ರೀಮಂತರ ಮತ್ತು ಬಡವರ ಮಧ್ಯದಲ್ಲಿ ಹೆಚ್ಚಾಗ್ತಿರುವ ಆರ್ಥಿಕ ವ್ಯತ್ಯಾಸ, ತೀವ್ರವಾಗುತ್ತಿರುವ ತೆರಿಗೆಗಳು ಮತ್ತು ಧರ್ಮಗಳು, ರಾಜ್ಯಗಳ ಮಧ್ಯೆ ಬೆಳೆಯುತ್ತಿರುವ ಶತ್ರುತ್ವ ಎಲ್ಲ
ದೇಶಕ್ಕೆ ಹಾನಿಕಾರ. ಆದ್ರೆ ಇದರೆಲ್ಲ ಸಮಸ್ಯೆಗಳಿಂದ ಬರೀ ಒಂದೇ ಗುಂಪಿಗೆ ಲಾಭ. ಜನಸಾಮಾನ್ಯರ ದೌರ್ಬಲ್ಯ, ಈ ಗುಂಪಿನ ಶಕ್ತಿತ್ವ. ಈ ಗುಂಪು, ಈ ಜತಿ, ಈ ಸಮಾಜವೆಂದರೆ ರಾಜಕಾರಣಿ ವರ್ಗ. ಅವರು ನಮ್ಮನ್ನು ಗೊತ್ತಾಗಿ ಸಚೇತನವಾಗಿ ವಿಭಜಿತವಾಗಿ ಬ್ರಿಟಿಷರ ಹಾಗೆ ಇಟ್ಟಲು ಯತ್ನಿಸುತ್ತಿದ್ದಾರೆ. ರಾಜಕಾರಣಿ ವರ್ಗ ನಮ್ಮ ಧೈರ್ಯಶಾಲಿ ಸ್ವತಂತ್ರ ಹೋರಾಟಗಾರರಿಂದ ಪ್ರೇರಣೆ ತಗೊಳ್ಳುವ ಬದಲಾಗಿ ದಬ್ಬಲಿಕೆ ಮಾಡುತ್ತಿರುವ ಬ್ರಿಟಿಷರಿಂದ ಪ್ರೇರಣೆ ತಗೊಳ್ಳುತ್ತಿದ್ದಾರೆ. ಭಾರತೀಯರು ನಾವೆಲ್ಲರೂ ಈ ಮಣ್ಣಿನ ಮಕ್ಕಳನ್ನು ನೆನಪಿಸಿ ಈ ದೇಶವನ್ನು ಶಕ್ತಿಶಾಲಿ ಮಾಡುವ ಜವಾಬ್ದಾರಿ ನಮ್ಮ ಕೈಯಲ್ಲೇ ಇದೆ. ಕಟ್ಟೋಣ ಒಂದು ಬಲಿಷ್ಠ ವಿಶ್ವಶಕ್ತಿ. ಭಾರತ ವರ್ಷದ ಗಂಡಸರು ಏಕವಾಗಿ.